10 to 5. ತುಂಬಾ ವರ್ಷದಿಂದ ಇದೆಯಾ ಇದು? 5-6 ವರ್ಷದಿಂದ. ಎಷ್ಟೊತ್ತಿಗೆ ಕ್ಲೋಸ್? ದೊಡ್ಡ ಆಲದ ಕ್ಲೋಸ್ 5:30. ಹೋಗಿ ಜಲ್ದಿ. ನೋಡಿ, ಇವರು 5-6 ವರ್ಷದಿಂದ ಇಲ್ಲೇ ದೊಡ್ಡ ಆಲದ ಮರದ ಮುಂದೆ ಅವ್ರ ಶಾಪ್ನ ಇಟ್ಕೊಂಡಿದ್ದಾರಂತೆ. ಸೊ ಎಂಟ್ರೆನ್ಸಲ್ಲಿ ನಿಮಗೆ ಒಳ್ಳೆ ಶುಗರ್ ಕೇನ್ ಜ್ಯೂಸ್ ಸಿಗತ್ತೆ. ಈ ಅಜ್ಜಿನ ಮಾತಾಡ್ಸೋಣ. ಅಜ್ಜಿ ನೋಡಿ ಫುಲ್ ಬ್ಯುಸಿ ಅನ್ಸುತ್ತೆ, ಬಟ್ ಸ್ಟಿಲ್ ವಿಚಾರಿಸೋಣ. ಜೋಳ ಮಾರ್ತಿರೋದು ಎಷ್ಟು ವರ್ಷದಿಂದ ಇಲ್ಲಿ? 45 ವರ್ಷದಿಂದ. ವೆಲ್ಕಮ್ ಟು ಬೆಂಗಳೂರು ಸ್ಟೋರಿ. ಸೊ ಇವತ್ತು ನಾನು ಬಂದಿದ್ದೀನಿ. ಸೊ ನಾವಿದ್ದೀವಿ ಇವತ್ತು ದೊಡ್ಡ ಆಲದ ಮರದ ಹತ್ರ. ಸೊ ಬನ್ನಿ ಈ ಒಂದು ಪ್ಲೇಸ್ನ ನೋಡೋಣ. ಸಖತ್ತಾಗಿದೆ ಈ ಪ್ಲೇಸು. ಸುಮಾರು 100 ವರ್ಷಗಳ ಹಿಂದಿನ ಮರ ಇದು ಅನಿಸುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ನಾವು ತಿಳ್ಕೋಬೇಕು. ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ. ಯಾಕಂದರೆ ಯಾರನ್ನಾದರೂ ಇಲ್ಲಿ ವಿಚಾರಿಸೋಣ ಇದ್ರ ಬಗ್ಗೆ. ಈ ಮರ ಯಾವಾಗಿಂದ ಇದೆ, ಇದರ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಚಿಕ್ಕ ಟೆಂಪಲ್ ಕೂಡ ಇದೆ ಈ ಒಂದು ಪ್ಲೇಸಲ್ಲಿ. ನಾನಿಲ್ಲಿ ಬಂದಿರೋದು ಒಂದು ಮರ ನೋಡೋದಕ್ಕೆ ಅಥವಾ ಒಂದು ದೊಡ್ಡ ಫಾರೆಸ್ಟ್ನ ನೋಡೋದಕ್ಕೆ ನನಗೆ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಅಷ್ಟೊಂದು ಫಾರೆಸ್ಟ್ ಇದೆ ಇಲ್ಲಿ. ಜನ ಏನೂ ಅಷ್ಟೊಂದು ಕಾಣಿಸ್ತಿಲ್ಲ. ವೀಕೆಂಡಲ್ಲಿ ಜಾಸ್ತಿ ಜನ ಬರ್ಬೋದು ಏನೋ, ಬಟ್ ಫೋಟೋ ಶೂಟ್ಗಂತೂ ಹೇಳಿ ಮಾಡಿಸಿರೋ ಜಾಗ ಇದು. ಬಿಕಾಸ್ ಅಷ್ಟೊಂದು ಒಂದು ಬ್ಯೂಟಿಫುಲ್ ಲೊಕ್ಯಾಲಿಟಿ ಇದು. ಸೊ ನಿಮಗೇನಾದರೂ ಫೋಟೋ ಕ್ರೇಜ್ ಇದ್ದರೆ ಈ ಥರ ಪ್ಲೇಸಸಲ್ಲಿ ಬಂದು ನೀವು ಕ್ಯಾಪ್ಚರ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ನೋಡಿ ದೊಡ್ಡ ಫಾರೆಸ್ಟ್ ಇದೆ ಇಲ್ಲೊಂದು. ದೊಡ್ಡ ಫಾರೆಸ್ಟ್ ಇದೆ ಇಲ್ಲಿ. ಸೊ ಇದು ಯಾವ ಫಾರೆಸ್ಟು ಅಲ್ಲ. ಸೊ ನಾನು ಬಂದಿದ್ದೀನಿ ಒಂದು ಬನಿಯನ್ ಟ್ರೀಗೆ. ಸೊ ನೋಡೋದಕ್ಕೆ ಇದು ಬೇರೆ ಬೇರೆ ಮರಗಳ ಥರ ಕಾಣುತ್ತೆ, ಆದರೆ ಇವೆಲ್ಲ ಸೇರಿರೋದು ಒಂದೇ ತಾಯಿ ಮರಕ್ಕೆ. ಬೆಂಗಳೂರಂಥ ಒಂದು ಬ್ಯುಸಿ ಲೈಫಲ್ಲಿ ಈ ಥರ ಒಂದು ಪ್ಲೇಸಲ್ಲಿ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬ ವ್ಯಾಲ್ಯೂಯಬಲ್ ಅಂತ ಅನಿಸುತ್ತೆ. ಮಂಗಗಳಂತೂ ಸಿಕ್ಕಾಪಟ್ಟೆ ಇವೆ ಇಲ್ಲಿ. ಯಾರಾದರೂ ತಿಂಡಿ ಎಲ್ಲ ತೊಗೊಂಡು ಬಂದರೆ ಅವ್ರ ಕೈಯಿಂದ ತೊಗೊಂಡು ಹೋಗ್ತಾ ಇರುತ್ತೆ ಈ ಮಂಗಗಳು. ಅವ್ರದ್ದೇ ಮನೆ ಮಾಡ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ. ಎಷ್ಟೋ ಜನ ಇಲ್ಲಿ ಬರ್ತಾರೆ, ಆರಾಮಾಗಿ ಕೂತ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಒಟ್ಟಿಗೆ ಬರ್ತಾರೆ. ಹಕ್ಕಿಗಳ ಚಿಲಿಪಿಲಿ, ಮಂಗ, ಒಂದೇ ಮರ, ಬಟ್ ಒಂದು ಮರದಿಂದ ಒಂದು ಇಡೀ ಎಕೋಸಿಸ್ಟಮ್. ಇಲ್ಲಿ ಪ್ರಕೃತಿ ನಮಗೆ ಏನು ಪಾಠ ಕಲಿಸುತ್ತೆ ಅಂದರೆ, ಸುತ್ತಮುತ್ತಲ ಜೀವಿಗಳಿಗೆ ಒಂಥರ ಆಶ್ರಯವಾಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಈ ಒಂದು ದೊಡ್ಡ ಆಲದ ಮರ ಮಾಡ್ತಾ ಇದೆ. ಮುಂದಿನ ಸಲ ನೀವೇನಾದರೂ ಈ ಒಂದು ದೊಡ್ಡ ಆಲದ ಮರಕ್ಕೆ ಬಂದರೆ ಕೇವಲ ಒಂದು ಮರ ಅಂತ ನೋಡಬೇಡಿ. 100 ವರ್ಷಗಳಿಂದ ಸಾವಿರಾರು ಪಕ್ಷಿಗಳಿಗೆ ಒಂದು ಆಶ್ರಯ ಕೊಡ್ತಾ ಇರೋ ಈ ಮರವನ್ನು ಒಂದು ಪ್ರಕೃತಿಯ ಅದ್ಭುತ ಅಂತ ನೋಡಿ. ಈ ಮರದ ಅಂದಾಜು ವರ್ಷ ಎಷ್ಟು, ಸುಮಾರು ಎಷ್ಟು ವರ್ಷಗಳಿಂದ ಈ ಮರ ಇಲ್ಲಿದೆ, ಈ ಮರವನ್ನು ಉಳಿಸೋದಕ್ಕೆ ಇದನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಾಲ್ಕುನೂರು ವರ್ಷದಿಂದ ಇದೆ ಇದು. 30 ವರ್ಷದ ಟೈಬರ್. ಈ ಕಡೆ ಬನ್ನಿ, ಈ ಕಡೆ ಬನ್ನಿ.
ನೀವು ಇಲ್ಲೇ ಇರೋರಾ? 400 ವರ್ಷ ಆಯ್ತಾ? ಮತ್ತೆ ಹೇಗೆ ಅಂಕಲ್ ಈ ಮರಗಳನ್ನೆಲ್ಲ ಮೇಂಟೈನ್ ಲಾಲ್ ಬಾಗಿಂದ ಎಲ್ಲ ಸಾಹೇಬ್ರೆಲ್ಲ ನೋಡ್ಕೊತಾ ಇದ್ದಾರೆ. ಮತ್ತೆ ನಾವು ಇಲ್ಲಿ ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಸಾಹೇಬ್ರು ಹೆಸರು ಗೊತ್ತಾಯಿಲ್ಲಪ್ಪ ನನಗೆ. ಡೈರೆಕ್ಟರ್ ಸಾಹೇಬ್ರು, ಲಾಲ್ ಬಾಗಿಂದ ಡೈರೆಕ್ಟರ್ ಸಾಹೇಬ್ರು ನಮ್ಗೆ ಮಾರ್ಗದರ್ಶನ ಸೂಚನೆ ಕೊಡ್ತಾರೆ. ನಾವು ಅದೇ ಪ್ರಕಾರ ಎಲ್ಲ ಮಾಡ್ತಾ ಇದೀವಿ. ಮೇಂಟೆನೆನ್ಸ್ ಇದೆಲ್ಲ ಕಸ ಎಲ್ಲ ತೆಗಿಯೋದು, ಮತ್ತೆ ನೀರ್ ಹಾಕೋದು, ಮತ್ತೆ ಗಿಡ ಮತ್ತೆ ಇದನ್ನ ಯಾರು ಏನು ಹಾಳು ಮಾಡ್ದಂಗೆಲ್ಲ ನೋಡ್ಕೊಳ್ಳೋದು, ಇದೆಲ್ಲ ಇದೆ. ಮತ್ತೆ ಇಲ್ಲಿ ನೋಡಿ ಅಂಕಲ್, ಇಲ್ಲಿ ಇದ್ ಮಾಡಿದಿರಲ್ಲ, ಒಂದೊಂದೇ ಮರಕ್ಕೆ ಮಾಡಿದಿರಲ್ಲ ಈ ತರ. ಹೌದಮ್ಮ, ಈ ತರ ಇದೆಲ್ಲ ಕಸ ಎಲ್ಲ ಬೀಳತ್ತಲ್ಲ, ಕಸ ಇದು ಬಿದ್ದಿದ್ದಲ್ಲ, ಎಲೆ ನಾವೇ ತುಂಬಿರೋದು. ಇದಕ್ಕೆ ನೀವೇ ತುಂಬಿರೋದು? ಇದು ನಾವು ತುಂಬಿ ಇದನ್ನ ಮುಂದಕ್ಕೆ ಅದಕ್ಕೆ ಪೋಷಕಾಂಶ ಇದು ಕೊಡ್ತಿರೋದು ಎಲೆ. ಇದು ಎಲೆ ಅಲ್ಲ, ಗೊಬ್ಬರ. ನೀವೇ ಗೊಬ್ಬರ ಅಲ್ಲಿ ತುಂಬಿ ಬೆಳೆಸ್ತಾ ಇರೋದು. ಅದು ಮುಂದಕ್ಕೆ ಮರ, ಅದು ಬೆಳವಣಿಗೆ ಚೆನ್ನಾಗಿ ಹೋಗೋದು. ತಾಯಿ ಬೇರು ಅಲ್ಲಿ ಇದೆ ನೋಡಿ, ಬಳಪದ ಕಲ್ಲು ಅಲ್ಲಿ ಕೊಟ್ಟಿದಾರಲ್ಲ, ಆ ಕಲ್ಲು 1.5 ತಿಂಗಳಾಯ್ತು. ಅದು ತಾಯಿ ಬೇರ್ ಬಿದ್ದೋಗಿ 30 ವರ್ಷ ಆಯ್ತು. ಅದು ಎಲ್ಲ ಅದ್ರದ ಮರಿಗಳು, ಅಕ್ಕ ತಂಗಿಯರು ಇದ್ದಿದ್ದಂಗೆ. ಬೆಂಗಳೂರಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? ಅಲ್ಲಿಗೆ 26 ಕಿಲೋಮೀಟರ್ ಆಗುತ್ತೆ, ಮೆಜೆಸ್ಟಿಕ್ ಇಂದ, ಮಾರ್ಕೆಟ್ ಇಂದ. ಸೊ ಟೈಮಿಂಗ್ ಏನು ಅಂಕಲ್ ಇಲ್ಲಿದು? ಟೈಮಿಂಗು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5:30. ಸಾಯಂಕಾಲ 5:30 ಕ್ಲೋಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಚಂದ್ರು ಅಂತ. ಓಕೆ, ಥ್ಯಾಂಕ್ ಯು. ಟೈಮ್ ಆಯಿತು, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಯಾಕಂದರೆ 5:30ಗೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರಲ್ಲ ಅಂಕಲ್. ಸೊ 5:30 ಆಗೋಯ್ತು ಆಲ್ರೆಡಿ ಈಗ. ಸೊ ನಾನು ಹೋಗ್ತಾ ಇದ್ದೀನಿ, ಮತ್ತೆ ಟೈಮ್ ಆಯಿತು, ಇವಾಗ ಹೋಗಬೇಕು. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಬ್ಯಾಂಗ್ಳೂರ್ ಸ್ಟೋರೀಸ್ನ ನೋಡ್ತಾ ಇರಿ.